ನಮಸ್ಕಾರ ಸ್ನೇಹಿತರೆ. ಇವತ್ ನಾವು ಮಾತನಾಡ್ತಾ ಇರೋದು ಯಾವುದೋ ಸಾಮಾನ್ಯ ರಾಜಕೀಯ ಹೇಳಿಕೆಯ ಬಗ್ಗೆ ಅಲ್ಲ. ಬದಲಿಗೆ ಈ ದೇಶದ ಸಾರ್ವಜನಿಕ ಆಸ್ತಿ, ಸಾರ್ವಜನಿಕರ ತೆರಿಗೆ ಹಣ ಹೇಗೆ ಒಂದು ನಿರ್ದಿಷ್ಟ ಸಿದ್ಧಾಂತದ ಮಡಿಲಿಗೆ ಹರಿಯುತ್ತಿದೆ ಅನ್ನೋದರ ಬೆತ್ತಲೆ ಸಾಕ್ಷಿಯ ಬಗ್ಗೆ. ಇತ್ತೀಚೆಗೆ ದಿ ನ್ಯೂಸ್ ಮಿನಿಟ್ ಪ್ರಕಟಿಸಿದ ತನಿಖಾ ವರದಿಯೊಂದು ಇಡೀ ದೇಶದ ಕಣ್ಣು ತೆರೆಸಿದೆ. ಕೇಂದ್ರ ಸರ್ಕಾರದ ಪ್ರಮುಖ ಸಾರ್ವಜನಿಕ ವಲಯದ ಸಂಸ್ಥೆಯಾದ ಒಎನ್ಜಿಸಿ ಅಂದ್ರೆ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಕಳೆದ 10 ವರ್ಷಗಳಲ್ಲಿ ತನ್ನ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆಯ ನಿಧಿಯಿಂದ ಆರ್ಎಸ್ಎಸ್ ಹಾಗೂ ಸಂಘ ಪರಿವಾರಕ್ಕೆ ನಂಟಿರುವಂತಹ 20 ಸಂಸ್ಥೆಗಳಿಗೆ ಬರೋಬ್ಬರಿ 668.01 ಕೋಟಿ ರೂಪಾಯಿಯನ್ನ ಸುರಿದಿದೆ. ಹೌದು, ನೀವು ಕೇಳಿದ್ದು ಸರಿಯಾಗೇ ಇದೆ. 668 ಕೋಟಿ ರೂಪಾಯಿ. ಸ್ವಲ್ಪ ಹಿಂದಕ್ಕೆ ಹೋಗೋಣ. ಇತ್ತೀಚೆಗೆ ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಮತ್ತು ಬಿಜೆಪಿ ನಾಯಕರು ವೇದಿಕೆಯಲ್ಲಿ ನಿಂತು ಏನೆಲ್ಲ ಮುಗ್ಧತೆಯ ಮಾತುಗಳನ್ನಾಡಿದ್ರು ಅಂತ ಒಮ್ಮೆ ಯೋಚನೆ ಮಾಡಿ. ಆರ್ಎಸ್ಎಸ್ ಕೇವಲ ವ್ಯಕ್ತಿಗಳ ಸಂಘಟನೆ, ಸಂಘಕ್ಕೆ ಯಾವುದೇ ಸರ್ಕಾರಿ ಅನುದಾನದ ಅಗತ್ಯವಿಲ್ಲ, ನಮ್ಗೆ ಸರ್ಕಾರಿ ನೋಂದಣಿಯೂ ಬೇಕಿಲ್ಲ, ಸ್ವಯಂ ಸೇವಕರು ನೀಡುವಂತಹ ಗುರುದಕ್ಷಿಣೆಯಿಂದಲೇ ಸಂಘ ನಡೆಯುತ್ತೆ ಅಂತೆಲ್ಲ ಪ್ರತಿಪಾದಿಸಿದ್ರು. ಕರ್ನಾಟಕದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಾರ್ವಜನಿಕ ಹಣ ಪಡೆಯುವ ಅಥವಾ ಸಮಾಜದಲ್ಲಿ ಕೆಲಸ ಮಾಡುವಂತಹ ಸಂಸ್ಥೆಗಳಿಗೆ ಕಾನೂನುಬದ್ಧ ನೋಂದಣಿ ಇರಲೇಬೇಕು, ಪಾರದರ್ಶಕತೆ ಇರಲೇಬೇಕು ಅಂತ ಆಗ್ರಹಿಸಿದಾಗ ಇದೇ ನಾಯಕರು ಏನೇನೋ ಸಬೂಬು ನೀಡಿ ಜಾರ್ಕೊಂಡ್ರು. ಆದ್ರೆ ಈಗ ತನಿಖಾ ವರದಿ ಹೊರಹಾಕಿರುವಂತಹ ಈ ಕೋಟ್ಯಾಂತರ ರೂಪಾಯಿಯ ನಿಧಿ ಹಾಗಾದ್ರೆ ಎಲ್ಲಿಂದ ಬಂತು? ಸರ್ಕಾರದಿಂದ ಅನುದಾನವೇ ಬೇಡ ಅನ್ನುವ ಸಂಘಟನೆಯ ಶೇಡ್ ನಲ್ಲಿರುವ ಸಂಸ್ಥೆಗಳಿಗೆ ಸಾರ್ವಜನಿಕ ಕಂಪನಿಯಿಂದ 668 ಕೋಟಿ ಹರಿದು ಬಂದಿದ್ದಾದ್ರೂ ಹೇಗೆ ಹಾಗಾದ್ರೆ? ಇದು ಕಣ್ಣ ಮುಚ್ಚಾಲೆ ಆಟ ಅಲ್ಲದೆ ಇನ್ನೇನಲ್ವಾ? ಈ ಲೆಕ್ಕಾಚಾರವನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗೋಣ. 2013ರಿಂದ 2015ರವರೆಗೆ ಅಂದ್ರೆ ಕೇಂದ್ರದಲ್ಲಿ ಆಡಳಿತ ಬದಲಾವಣೆ ಆಗೋದಕ್ಕಿಂತ ಮೊದಲು ಈ ಸಂಘ ಸಂಸ್ಥೆಗೆ ಸಿಕ್ಕಿದ್ದು ಒಟ್ಟು ಅನುದಾನ ಕೇವಲ 3 ಕೋಟಿಗಿಂತ ಕಡಿಮೆ. ಆದ್ರೆ 2015ರಿಂದ ಅಂದ್ರೆ 15ರ ನಂತರ ಇದರ ಕತೆ ಬೇರೆ ಆಗುತ್ತೆ ನೋಡಿ. 2015ರಿಂದ 2025ರ ಅವಧಿಯಲ್ಲಿ ಒಟ್ಟು ಒಎನ್ಜಿಸಿ 4531 ಕೋಟಿ ಸಿಎಸ್ಆರ್ ಹಣವನ್ನ ಖರ್ಚು ಮಾಡಿದ್ರೆ ಅದರಲ್ಲಿ ಬರೋಬ್ಬರಿ 14.7ರಷ್ಟು ಹಣ ಅಂದ್ರೆ ಸುಮಾರು 1/6 ಭಾಗದಷ್ಟು ಸಾರ್ವಜನಿಕ ಹಣ ಕೇವಲ ಆ 20 ಸಂಘ ಪರಿವಾರದ ನಂಟಿನ ಸಂಸ್ಥೆಗೆ ಮಾತ್ರ ಜಮಾ ಆಗಿದೆ. ದೇಶದಲ್ಲಿ ಸಾವಿರಾರು ಸ್ವತಂತ್ರ ಕಷ್ಟಪಟ್ಟು ಕೆಲಸ ಮಾಡುವ ಎನ್ಜಿಒಗಳು, ಶಾಲೆಗಳು, ಆಸ್ಪತ್ರೆಗಳಿದ್ದಾಗ ಕೇವಲ ಒಂದೇ ವಿಚಾರಧಾರೆಯ ಜಾಲಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ಹಂಚಿಕೆಯಾಗಿದ್ದು ಯಾವ ಪಾರದರ್ಶಕತೆಯ ಅಡಿಯಲ್ಲಿ ಹಾಗಾದ್ರೆ? ತನಿಖಾ ವರದಿಯ ಪ್ರಕಾರ ಈ 20 ಸಂಸ್ಥೆಗಳಲ್ಲಿ 9 ಸಂಸ್ಥೆಗಳು ನೇರವಾಗಿ ಆರ್ಎಸ್ಎಸ್ಗೆ ಸಂಬಂಧಿಸಿತ್ತು. ಇನ್ನಿತರ 9 ಸಂಸ್ಥೆಗಳನ್ನ ಆರ್ಎಸ್ಎಸ್ ಹಿನ್ನೆಲೆಯುಳ್ಳಂತಹ ಪ್ರಮುಖರೇ ಸ್ಥಾಪಿಸಿ ಮುನ್ನಡೆಸ್ತಾ ಇದ್ದಾರೆ. ಉದಾಹರಣೆಗೆ ನಾಗ್ಪುರದ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆಯನ್ನ ನಡೆಸುವಂತಹ ಟ್ರಸ್ಟ್ಗೆ ಗೋಲ್ವಲ್ಕರ್ ವೈಯಕ್ತಿಕ ಸಹಾಯ ಆಜಾಬಿ ಥಟ್ಟೆ ಅವರ ಹೆಸರನ್ನ ಇಡಲಾಗಿದೆ. ಈ ಟ್ರಸ್ಟ್ಗೆ ಸಿಕ್ಕಿದ್ದು ಬರೋಬ್ಬರಿ 140 ಕೋಟಿ. ಇದರ ಸಿಇಒ ಶೈಲೇಶ್ ಜೋಗ್ಲೇಕರ್ ಈ ಹಿಂದೆ ಬಜರಂಗ ದಳದ ವಿದರ್ಭ ಘಟಕದ ಅಧ್ಯಕ್ಷರಾಗಿದ್ರು. ಇನ್ನು ಪಶ್ಚಿಮ ಬಂಗಾಳದ ಮಾನವ ಸೇವಾ ಪ್ರತಿಷ್ಠಾನಕ್ಕೆ 1.60 ಕೋಟಿ ಸಿಕ್ಕಿದೆ. ಈ ಸಂಸ್ಥೆಯ ಶಾಲೆಯಲ್ಲಿ 2017ರಲ್ಲಿ ಬಜರಂಗ ದಳ ಶಸ್ತ್ರಾಸ್ತ್ರ ತರಬೇತಿ ಶಿಬಿರ ನಡೆಸಿತ್ತು ಅನ್ನುವಂತಹ ಆರೋಪ ಇದೆ. ಅಂದ್ರೆ ಸಾರ್ವಜನಿಕರ ತೆರಿಗೆ ಹಣದಿಂದ ಬಂದ ಸಿಎಸ್ಆರ್ ನಿಧಿ ಕೊನೆಗೆ ಇಂತಹ ಚಟುವಟಿಕೆಗಳ ಬೆನ್ನೆಲುಬಾಗಿ ನಿಲ್ತಾ ಇದೆ ಅನ್ನೋದಕ್ಕೆ ಯಾರ ಬಳಿಯೂ ಉತ್ತರ ಸಿಗ್ತಾ ಇಲ್ಲ. ಅಂದ್ರೆ ಯಾರು ಇದಕ್ಕೆ ಉತ್ತರ ನೀಡ್ತಾರೆ? ಮತ್ತೊಂದು ಉದಾಹರಣೆಯನ್ನ ನೋಡಿ. ಅಸ್ಸಾಂನ ಶಿವಸಾಗರ್ನಲ್ಲಿರುವಂತಹ ಸಿಯುಕಾಫಾ ಆಸ್ಪತ್ರೆಗೆ ಒಎನ್ಜಿಸಿ ನೀಡಿದ್ದು ಬರೋಬ್ಬರಿ 434 ಕೋಟಿಗೂ ಅಧಿಕ ಹಣ. ಈ ಆಸ್ಪತ್ರೆಯನ್ನ ನಿರ್ವಹಿಸ್ತಾ ಇರೋದು ಆರ್ಎಸ್ಎಸ್ ತತ್ವಶಾಸ್ತ್ರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೈದ್ಯಕೀಯ ಪ್ರತಿಷ್ಠಾನ. ಇಲ್ಲಿ ಆಘಾತಕಾರಿಯಾದ ವಿಷಯ ಏನಂತ ಹೇಳಿದ್ರೆ ಒಎನ್ಜಿಸಿ ಮತ್ತು ಈ ಸಂಸ್ಥೆಯ ನಡುವೆ ಅಧಿಕೃತ ಒಪ್ಪಂದವಾಗಿದ್ದು 2017ರಲ್ಲಿ. ಆದ್ರೆ ಅದಕ್ಕೂ 1 ವರ್ಷ ಮುಂಚೆ ಅಂದ್ರೆ 2016ರಲ್ಲೇ ಒಎನ್ಜಿಸಿ ಕೋಟ್ಯಾಂತರ ಹಣವನ್ನ ಇದಕ್ಕೆ ಬಿಡುಗಡೆ ಮಾಡಿತು. ನಿಯಮಗಳನ್ನ ಬದಿಗೊತ್ತಿ ಒಪ್ಪಂದಕ್ಕೂ ಮುನ್ನವೇ ಹಣ ಚೆಲ್ಲೋದಕ್ಕೆ ಕಾರಣವಾದಂತಹ ಆ ಒತ್ತಡವಾದ್ರೂ ಯಾರದು ಹಾಗಾದ್ರೆ? ಈ ಹಣದ ಹರಿವು ಸುಮ್ಮನೆ ಆಕಸ್ಮಿಕವಾಗಿ ನಡೆದಿಲ್ಲ. ಒಎನ್ಜಿಸಿಯ ನಿರ್ದೇಶಕರ ಮಂಡಳಿ ಮತ್ತು ಅದರ ಸಿಎಸ್ಆರ್ ಸಮಿತಿಯಲ್ಲಿ ಯಾರೆಲ್ಲ ಇದ್ರು ಅನ್ನೋದನ್ನ ನಾವು ನೋಡಿದ್ರೆ ಇಡೀ ಚಿತ್ರಣ ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ.
ಅಂದ್ರೆ 2017ರಲ್ಲಿ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಅವರನ್ನ ONGCಯ ಸ್ವತಂತ್ರ ನಿರ್ದೇಶಕರನ್ನಾಗಿ ನೇಮಿಸಲಾಯಿತು. 2021ರಿಂದ 2026ರವರೆಗೆ ONGCಯ CSR ಸಮಿತಿಯ ಅಧ್ಯಕ್ಷೆಯಾಗಿದ್ದ ರೀನಾ ಜೇಟ್ಲಿ ಅವರು ನೇಮಕದ ವೇಳೆಗೆ ಬಿಜೆಪಿ ಮಹಿಳಾ ಮೋರ್ಚಾದ ಪದಾಧಿಕಾರಿಯಾಗಿದ್ರು. ಆಡಳಿತಾರೂಢ ಪಕ್ಷದ ಪದಾಧಿಕಾರಿಗಳೇ ಸಾರ್ವಜನಿಕ ಕಂಪನಿಯ CSR ಸಮಿತಿಯ ಚುಕ್ಕಾಣಿ ಹಿಡಿದಾಗ ಆ ಹಣ ಎಲ್ಲಿಗೆ ತಲುಪ್ತದೆ ಅನ್ನೋದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಇದು ಹಿತಾಸಕ್ತಿ ಸಂಘರ್ಷದ ಪರಮಾವಧಿ ಅಲ್ವಾ? ಇಷ್ಟೇ ಅಲ್ಲ, CAG ಅಂದ್ರೆ ಮಹಾ ಲೆಕ್ಕ ಪರಿಶೋಧಕರು ಕೂಡ 2018ರಲ್ಲೇ ಆಕ್ಷೇಪ ಎತ್ತಿದ್ರು. ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ONGC ನೀಡಿದಂತಹ 100 ಕೋಟಿಯನ್ನ CSR ವ್ಯಾಪ್ತಿಗೆ ತರೋದಕ್ಕೆ ಬರುವುದಿಲ್ಲ ಅಂತ CAG ಸ್ಪಷ್ಟಪಡಿಸಿ ಹೇಳಿತು. ಆದ್ರೂ ಸಾರ್ವಜನಿಕ ಸಂಸ್ಥೆಯ ನಿಧಿಯನ್ನ ನಿಯಮ ಬಾಹಿರವಾಗಿ ಬಳಸಿಕೊಳ್ಳುವ ಈ ಚಟುವಟಿಕೆ ಇನ್ನೂ ಕೂಡ ನಿಂತಿಲ್ಲ. ಇಲ್ಲಿ ನಾವು ಕೇಳಲೇಬೇಕಾದಂತಹ ಒಂದಷ್ಟು ಪ್ರಶ್ನೆಗಳಿದೆ. ಅದೇನಂತ ಹೇಳಿದ್ರೆ, ನಾವು ಸರ್ಕಾರದಿಂದ ಹಣ ಪಡೆಯೋದಿಲ್ಲ, ನಮಗೆ ನೋಂದಣಿಯೇ ಬೇಡ ಎನ್ನುವ RSS ನಾಯಕರು ತಮ್ಮ ಬೆಂಬಲಿತ ಸಂಸ್ಥೆಗಳ ಮೂಲಕ ಸಾರ್ವಜನಿಕ ವಲಯದ ಕಂಪನಿಯಿಂದ 668 ಕೋಟಿ ರೂಪಾಯಿಗಳನ್ನ ಯಾವ ನೈತಿಕತೆಯ ಆಧಾರದ ಮೇಲೆ ಪಡ್ಕೊಂಡ್ರು ಹಾಗಾದ್ರೆ? ಸಾರ್ವಜನಿಕರ ತೆರಿಗೆಯಿಂದ ದೇಶದ ನೈಸರ್ಗಿಕ ಸಂಪನ್ಮೂಲಗಳಿಂದ ಗಳಿಸಿದ ಲಾಭದ CSR ಹಣ ಕೇವಲ ಒಂದು ನಿರ್ದಿಷ್ಟ ಹಂತಕ್ಕೆ, ಅಂದ್ರೆ ನಿರ್ದಿಷ್ಟ ಸಿದ್ಧಾಂತಕ್ಕೆ, ಒಂದೇ ರಾಜಕೀಯ ಹಿನ್ನೆಲೆಯ ಸಂಸ್ಥೆಗೆ ಹಂಚಿಕೆಯಾಗಿದ್ದು ನ್ಯಾಯಸಮ್ಮತವೇ? ಸಾಮಾನ್ಯ NGOಗಳು ಒಂದು ಸಣ್ಣ ಅನುದಾನ ಪಡಿಬೇಕಾದ್ರೂ ಕೂಡ ನೂರಾರು ತನಿಖೆ, ನೋಂದಣಿ, ಲೆಕ್ಕಪತ್ರ ಸಲ್ಲಿಕೆ ಎಲ್ಲಾನು ಮಾಡ್ಬೇಕು. ಹಾಗಿರುವಾಗ RSS ನಂತಿನ ಸಂಸ್ಥೆಗಳಿಗೆ ಯಾವುದೇ ಕಠಿಣ ಮಾನದಂಡಗಳಿಲ್ಲದೆ ಕೋಟ್ಯಾಂತರ ಹಣ ಹರಿದು ಬಂದಿದ್ದು ಹೇಗೆ? ನೋಡಿ, ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕರ ಹಣ ಪ್ರತಿಯೊಬ್ಬ ಪ್ರಜೆಯ ಆಸ್ತಿ. ಅದು ಯಾವುದೇ ಒಂದು ಸಂಘಟನೆಯ ಅಥವಾ ಸಿದ್ಧಾಂತದ ಖಾಸಗಿ ಸ್ವತ್ತಲ್ಲ. ಮೋಹನ್ ಭಾಗವತ್ ಆಗ್ಲಿ ಅಥವಾ ಆಡಳಿತ ಪಕ್ಷದಲ್ಲಿರುವಂತಹ ನಾಯಕರೇ ಆಗಿರ್ಲಿ, ಯಾರೇ ನಾಯಕರಾಗಿರ್ಲಿ, ಈ ಪ್ರಶ್ನೆಗಳಿಂದ ಓಡಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ನೋಂದಣಿ ಬೇಡ ಎನ್ನುವ ಜಾರಿಕೆಯ ಮಾತುಗಳ ಹಿಂದೆ ಅಡಗಿರುವ ಈ ಕೋಟ್ಯಾಂತರ ರೂಪಾಯಿಗಳ ಹಣಕಾಸಿನ ಹರಿವಿನ ಬಗ್ಗೆ ತಕ್ಷಣವೇ ಉನ್ನತ ಮಟ್ಟದ ಸ್ವತಂತ್ರ ತನಿಖೆಯಾಗಲೇಬೇಕು. ಸಾರ್ವಜನಿಕ ಹಣದ ಪ್ರತಿಯೊಂದು ಪೈಸೆಗೂ ಪಾರದರ್ಶಕ ಲೆಕ್ಕವಿರಬೇಕು. ಈ ದೇಶದ ಜನರಿಗೆ ಸತ್ಯ ತಿಳಿಯಲೇಬೇಕು. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವನ್ ನ್ಯೂಸ್. ನಮಸ್ಕಾರ.